ನಮಸ್ಕಾರ, ವೆಲ್ಕಮ್ ಟು ಪಿಕಿ ಕೆಮಿಸ್ಟ್ರಿ. ಕೆಸೆಟ್ 2026 ಆಸ್ಪಿರೆಂಟ್ಸ್ ವೇಟ್ ಮಾಡ್ತಿದ್ದಂತಹ ಟೈಮ್ ಬಂದದ. ಸೊ ಕೆಇದಿಂದ ಕೆಸೆಟ್ 2026ಕ್ಕೆ ನೋಟಿಫಿಕೇಶನ್ ರಿಲೀಸ್ ಆಗ್ಯದ. ಸೊ ನೋಟಿಫಿಕೇಶನ್ ಅಲ್ಲಿ ಏನದ ಅಂತ ಕ್ವಿಕ್ ಆಗಿ ನೋಡೋಣ. ಕೆಇದಿಂದ ಇವತ್ತು ಅಂದ್ರೆ 10/8/2026ಕ್ಕೆ ನೋಟಿಫಿಕೇಶನ್ ರಿಲೀಸ್ ಆಗ್ಯದ. ಸೊ ಇವತ್ತಿಂದನೇ ಫಿಲ್ಅಪ್ ಮಾಡಬಹುದು. ಮತ್ತೆ ಎಕ್ಸಾಮ್ ಆಸ್ ದೇ ಹ್ಯಾವ್ ಟೋಲ್ಡ್, ಕೆಇದವರು ಮೊದಲೇ ಹೇಳಿದ ಹಾಗೆ 11/10 ಅಂದ್ರೆ ಅಕ್ಟೋಬರ್ 10ಕ್ಕೆ ಎಕ್ಸಾಮ್ ಅನ್ನ ಇಟ್ಟಾರ. ಅಕ್ಟೋಬರ್ 10ಕ್ಕೆ ಎಕ್ಸಾಮ್ ಅನ್ನ ಫಿಕ್ಸ್ ಮಾಡ್ಯಾರ. ಅದರಲ್ಲಿ ಎಕ್ಸಾಮ್ ಡೇಟ್ ಅಲ್ಲಿ ಏನು ಚೇಂಜ್ ಮಾಡಿಲ್ಲ. ಅವರು ಮೊದಲೇ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಅಲ್ಲಿ ಏನು ಹೇಳಿದ್ರಲ್ಲ ಅದೇ ರೀತಿ ಅಕ್ಟೋಬರ್ 10ಕ್ಕೆ ಎಕ್ಸಾಮ್ ಅನ್ನ ಡೇಟ್ ಫಿಕ್ಸ್ ಮಾಡ್ಯಾರ. ಸೊ ಅದಕ್ಕಾಗಿ ಇವತ್ತಿಂದ ಅಂದ್ರೆ 10/8/2026ರಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಮುಂದಿನ ತಿಂಗಳು ಸೆಪ್ಟೆಂಬರ್ 5ರ ತನಕ ನೀವು ಅಪ್ಲಿಕೇಶನ್ ನ ಹಾಕಬಹುದು. ಆ ಹಾಲ್ ಟಿಕೆಟ್ ಅನ್ನ ಅವರು 1/10/2026ಕ್ಕೆ ರಿಲೀಸ್ ಮಾಡ್ತಾರ. ಸೊ ಎಕ್ಸಾಮ್ 1/10/2026ಕ್ಕೆ ಎಕ್ಸಾಮ್ ಅನ್ನ ನಡೆಸ್ತಾರೆ. ಸೊ ಉಳಿದಿರುವುದು ಕೇವಲ 2 ತಿಂಗಳು ಅಷ್ಟೇ. ಎಕ್ಸಾಮ್ ಪ್ಯಾಟರ್ನ್, ಸಿಲೆಬಸ್ ಎಲ್ಲವೂ ಸೇಮ್ ಅದ. ಲಾಸ್ಟ್ ಇಯರ್ ಏನದಲ್ಲ ಅದೇ ಸೇಮ್ ಪ್ಯಾಟರ್ನ್ ಅದ. ಎಕ್ಸಾಮ್ ಪ್ಯಾಟರ್ನ್ ಅಲ್ಲಿ ಏನೂ ಚೇಂಜ್ ಇಲ್ಲ. ಎಕ್ಸಾಮ್ ಅಲ್ಲಿ 2 ಪೇಪರ್ ಇರ್ತಾವ, ಪೇಪರ್ 1 ಮತ್ತೆ ಪೇಪರ್ 2. ಪೇಪರ್ 1 50 ಕ್ವಶನ್ಸ್ ಇರ್ತಾವ. ಈಚ್ ಕ್ವಶನ್ ಕ್ಯಾರೀಸ್ 2 ಮಾರ್ಕ್ಸ್, ಟೋಟಲ್ 100 ಮಾರ್ಕ್ಸ್. ಪೇಪರ್ 2 ಅಲ್ಲಿ ಸಬ್ಜೆಕ್ಟ್ ಪೇಪರ್ ಇರ್ತದಲ್ಲ ಅಲ್ಲಿ 100 ಕ್ವಶನ್ಸ್ ಇರ್ತಾವ. ಈಚ್ ಕ್ವಶನ್ ಕ್ಯಾರೀಸ್ 2 ಮಾರ್ಕ್ಸ್, ಟೋಟಲ್ 200 ಮಾರ್ಕ್ಸ್. ಟೋಟಲ್ ಪೇಪರ್ 1 ಅಂಡ್ ಪೇಪರ್ 2 300 ಮಾರ್ಕ್ಸ್ ಇರ್ತದ. ಇದು 3 ಗಂಟೆಗಳವರೆಗೆ ಎಕ್ಸಾಮ್ ಇರ್ತದೆ. ಅಂದ್ರೆ 10ರಿಂದ 1/11/2026ಕ್ಕೆ ಎಕ್ಸಾಮ್ ಅದ. ಇದು ನಾಳೆಯಿಂದ ಅಂದ್ರೆ 11/8/2026ರಿಂದ ನಿಮ್ಗೆ ಉಳಿದಿರೋದು 11/10/2026. ಕೇವಲ 2 ಮಂತ್ಸ್ ಅಷ್ಟೇ ಬಾಕಿ ಇರೋದ್ರಿಂದ ಡೋಂಟ್ ಮಿಸ್ ದಿಸ್ ಅಪರ್ಚುನಿಟಿ. ಆಫ್ಟರ್ ಕೆಸೆಟ್ ಎಕ್ಸಾಮ್ ಅಸಿಸ್ಟೆಂಟ್ ಪ್ರೊಫೆಸರ್ ನೋಟಿಫಿಕೇಶನ್ ಆಗ್ತದ ಅಥವಾ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಆಗ್ತದ. ಯಾರ್ಯಾರು ಈ ಕೆಸೆಟ್ ಅಲ್ಲಿ ಕ್ಲಿಯರ್ ಆಗ್ತೀರಿ, ಯಾರು ಈ ಕೆಸೆಟ್ ಅನ್ನ ಪಾಸ್ ಮಾಡಿಕೊಂಡು ಒಂದು ಎಲಿಜಿಬಿಲಿಟಿ ತಗೋತಿರಲ್ಲ ಅವರೆಲ್ಲರೂ ಈ AP 2020 ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ GFGC ಬರೀಲಿಕ್ಕೆ ಅವಕಾಶ ಸಿಗ್ತದ. ಸೊ ಡೋಂಟ್ ಮಿಸ್ ದಿಸ್ ಅಪರ್ಚುನಿಟಿ. ಸ್ಟಾರ್ಟ್ ಯುವರ್ ಪ್ರಿಪರೇಷನ್ ಫ್ರಮ್ ನೌ. ಆಲ್ ದ ಬೆಸ್ಟ್. ಓಕೆ, ಇನ್ನೊಂದು ನಾನು ಮತ್ತೊಂದು ವಿಡಿಯೋ ಮಾಡ್ತೀನಿ, ಅದರಲ್ಲಿ ಡಿಟೇಲ್ ಆಗಿ ನೋಟಿಫಿಕೇಶನ್ ಏನಂತ ಮತ್ತೊಮ್ಮೆ ಎಕ್ಸ್ಪ್ಲೇನ್ ಮಾಡ್ತೀನಿ.